ನೀವು ಮೈಸೂರಿಗೆ ಹೋಗ್ಬೇಕಂದ್ರೆ ಕಣ್ಮುಚ್ಚಿ ಕರ್ತನೇ ಸ್ತೋತ್ರ ಯೇಸುವಿನ ನಾಮದಲ್ಲಿ ನಿನ್ನ ಚಿತ್ತವಾದ್ರೆ ಮೈಸೂರಿಗೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀನಿ ಅಂದರೆ ನೀವು ಎಲ್ಲಿರ್ತೀರಾ? ಹೋಗ್ತೀರಾ? ಏನೋ ಗೊತ್ತಿಲ್ಲ ಬದ ದೇವಚಿತ್ತ ಇಲ್ಲ ಅನ್ಸುತ್ತೆ. ಇವತ್ತು ಅನೇಕರು ಸಭೆ ಬರೋದು ಹಾಗೆ, ದೇವಚಿತ್ತ ಸಭೆ ಬರ್ತೀನಿ ಬದ ದೇವಚಿತ್ತ ಇದೆ ನೀವು ಬನ್ನಿ. ಈಗ ಮೈಸೂರಿಗೆ ಹೋಗ್ಬೇಕಂದ್ರೆ ಈಗ ಅಲ್ಲೊಂದು ಲೈನ್ ಇದೆ, ಒಂದು ಪ್ರಿಸಿಪ್ಸ್ ಇದೆ ಅಂತಂದ್ರೆ ಈಗ ನಿಮ್ಮ ದರ್ಶನ ಏನು? ಇದರ ಡೈರೆಕ್ಷನ್ ಈ ದೇವರೇ ನಾನು ಅಭಿವೃದ್ಧಿ ಆಗಬೇಕು, ಈ ವರ್ಷ ನನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಅಂತೇಳಿ ಬರೀ ಸ್ತೋತ್ರ ಮಾಡ್ಕೊಂಡು ಕೂತ್ಕೊಂಬೇಡಿ. ಆ ಅಭಿವೃದ್ಧಿ ಹೇಗೆ ಆಗೋದಕ್ಕೆ ನನಗೆ ಐಡಿಯಾಗಳು ಬೇಕಾಗಿದೆ, ಇನ್ಸ್ಟ್ರಕ್ಷನ್ ಬೇಕಾಗಿದೆ, ನನಗೇನು ಬೇಕಾಗಿದೆ? ಆಲೋಚನೆಗಳು ಬೇಕಾಗಿದೆ. ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡ. ಏನು ಕೊರತೆ ಪಡನು? ಕರ್ತನು ನಿಮಗೆ ಕುರುಬನಾಗಿದ್ದರೆ ಕೊರತೆ ಪಡದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋನು. ನೀವು ಕೊರತೆಯಲ್ಲಿದ್ದೀರಾ, ಕರ್ತ ನಿಮಗೆ ಕುರುಬನೇ, ಆದರೆ ಕರ್ತನ ಆಲೋಚನೆ ನೀವು ಕೇಳಲಿಲ್ಲ.